ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಎಂಗೇಜ್ಮೆಂಟ್ ಮುಗಿಸಿ ಇನ್ನು ಸಂಬಂಧಿಕರು ತಮ್ಮೂರಿಗೆ ವಾಪಸ್ಸು ಆಗಿರಲಿಲ್ಲ. ನಿನ್ನೆ ರಾತ್ರಿ ಕೂಡ ಬಂಧು ಬಳಗ ಖುಷಿಯಿಂದ ಅಲ್ಲಿ ಸಂಭ್ರಮ ಮಾಡಿ ಮಲಗಿಕೊಂಡಿದ್ರು. ಆದರೆ ರಾತ್ರಿ ಮಲಗಿ ಬೆಳಗಾಗುವಷ್ಟರಲ್ಲೇ 4 ಜನರ ಭೀಕರ ಹತ್ಯೆ ಆಗಿತ್ತು. ನಡು ರಾತ್ರಿಯಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ಹಂತಕರು ರಾಕ್ಷಸರಂತೆ ಮಾರಕಾಸ್ತ್ರಗಳಿಂದ ಒಂದೇ ಕುಟುಂಬದ 4ರನ್ನ ಕೊಚ್ಚಿ ಕೊಂದಿದ್ದಾರೆ. ಈ ಹತ್ಯೆಯಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ. ಗದಗದಲ್ಲಿ ಒಂದೇ ಕುಟುಂಬದ 4 ಜನರ ಭೀಕರ ಹತ್ಯೆ. ನಡು ರಾತ್ರಿಯಲ್ಲಿ ರಕ್ತ ದೋಕುಳಿ ನಡೆಸಿ ಹಂತಕರು ಎಸ್ಕೇಪ್. 5 ತಂಡಗಳ ರಚಿಸಿ ಹಂತಕರ ಶೋಧಕ್ಕೆ ಮುಂದಾದ ಖಾಕಿ. ಹೌದು, ಗದಗ ನಗರದಲ್ಲಿ ಸೂರ್ಯೋದಯ ಆಗ್ತಾ ಇದ್ದಂತೆ ಒಂದೇ ಕುಟುಂಬದ 4ರ ಹತ್ಯೆಯಾದ ಘಟನೆ ಇಡೀ ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ನಗರದ ದಾಸರ್ ಓಣಿಯ ನಿವಾಸಿಯಾದ ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆ, ಮಾಜಿ ಉಪಾಧ್ಯಕ್ಷೆ ಪ್ರಕಾಶ್ ಬಾಕಳೆ ಮನೆಯಲ್ಲಿ ರಕ್ತ ದೋಕುಳಿ ನಡೆದು ಹೋಗಿದೆ. ಸುನಂದಾ ಬಾಕಳೆ ಅವರ ಪುತ್ರ 27 ವರ್ಷದ ಕಾರ್ತಿಕ್ ಬಾಕಳೆ ಹಾಗೂ ಅವರ ಸಂಬಂಧಿಕರಾದ 66 ವರ್ಷದ ಪರಶುರಾಮ್, 45 ವರ್ಷದ ಲಕ್ಷ್ಮಿ ಹಾಗೂ 16 ವರ್ಷದ ಆಕಾಂಕ್ಷ ಎನ್ನುವವರ ಕೊಲೆಯಾಗಿದೆ. ಮಧ್ಯರಾತ್ರಿ ಮನೆಯ ಹಿಂದಿನ ಕಿಟಕಿ ಮೂಲಕ ಎಂಟ್ರಿಯಾದ ಹಂತಕರು ಮೊದಲನೇ ಮಹಡಿಯಲ್ಲಿ ಮಲಗಿಕೊಂಡಿದ್ದ ಕಾರ್ತಿಕ್ ಹಾಗೂ ಪರಶುರಾಮನನ್ನ ಹತ್ಯೆ ಮಾಡಿದ್ದಾರೆ. ತಳ ಮಹಡಿಯಲ್ಲಿದ್ದ ಮಲಗಿಕೊಂಡಿದ್ದ ತಾಯಿ ಹಾಗೂ ಮಗಳು ಲಕ್ಷ್ಮಿ ಮತ್ತು ಆಕಾಂಕ್ಷ ಅವರನ್ನ ಮಾರಕಾಸ್ತ್ರಗಳಿಂದ ಕುತ್ತಿಗೆ ಕೊಯ್ದಿದ್ದಲ್ಲದೆ ಮನಸ್ಸು ಇಚ್ಛೆಯಿಂದ ಇರಿದು ಅಮಾನುಷ್ಯವಾಗಿ ಕೊಂದು ಹಾಕಿದ್ದಾರೆ. ಅಸಲಿಗೆ ಕಿರಾತಕರ ಮುಂದಿನ ಟಾರ್ಗೆಟ್ ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆ, ಪತಿ ಪ್ರಕಾಶ್ ಬಾಕಳೆ ಆಗಿತ್ತು. ಪಕ್ಕದ ರೂಮ್ನಲ್ಲಿದ್ದ ಇಬ್ಬರು ರೂಮ್ ಓಪನ್ ಮಾಡದೆ ಕಳ್ಳರು ಬಂದಿರಬಹುದು ಅಂತ ಪೊಲೀಸರಿಗೆ ಮಾಹಿತಿ ನೀಡಿದ್ದರಿಂದ ಜಸ್ಟ್ ಬಚಾವಾಗಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ಹಂತಕರು ಮನೆಯ ಹಿಂದಿನ ಕಿಟಕಿ ಮೂಲಕ ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಹಂತಕರು ಉಪಯೋಗ ಮಾಡಿದ್ದ ಮಾರಕಾಸ್ತ್ರಗಳನ್ನ ಚರಂಡಿಯಲ್ಲಿ ಎಸೆದು ಎಸ್ಕೇಪ್ ಆಗಿದ್ದಾರೆ. ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ಪೊಲೀಸ್ ಇಲಾಖೆಯ ಸ್ಥಳಕ್ಕೆ ದೌಡಾಯಿಸಿದೆ. ಶ್ವಾನದಳ ಬೆರಳುಚ್ಚು ತಜ್ಞರು ಇಂಚಿಂಚು ತನಿಖೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಕೃತ್ಯಕ್ಕೆ ಬಳಸಿದ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಪ್ರಕಾಶ ಬಾಕಳೆಗೆ 2 ಪತ್ನಿಯರಿದ್ರು. ಮೊದಲ ಪತ್ನಿ ಈ ಹಿಂದೆಯೇ ಸಾವನ್ನಪ್ಪಿದ್ಲು. 2ನೆಯ ಪತ್ನಿ ಜೊತೆಗೆ ಜೀವನ ನಡೆಸುತ್ತಿದ್ದ. ಏಪ್ರಿಲ್ 17ರಂದು 2ನೆಯ ಪತ್ನಿ ಸುನಂದಾ ಬಾಕಳೆ ಅವರ ಪುತ್ರ ಕಾರ್ತಿಕ್ನ ಎಂಗೇಜ್ಮೆಂಟ್ ಮಾಡಲಾಗಿತ್ತು. ಮೊದಲ ಪತ್ನಿಯ ಸಹೋದರ ಪರಶುರಾಮ್ ಅವರ ಪತ್ನಿ ಲಕ್ಷ್ಮಿ, ಪುತ್ರಿ ಆಕಾಂಕ್ಷ ಕೊಪ್ಪಳ ಜಿಲ್ಲೆಯಿಂದ ಕಾರ್ಯಕ್ಕೆ ಬಂದಿದ್ರು. ನಿನ್ನೆ ಸಂಜೆ ಕೊಪ್ಪಳಕ್ಕೆ ಹೋಗಬೇಕಾದವರು, ಆದರೆ ಟ್ರೈನ್ ಮಿಸ್ ಆಗಿದ್ದಕ್ಕೆ ಹೋಗಿಲ್ಲ. ಆದರೆ ರಾತ್ರೋರಾತ್ರಿ ಹತ್ಯೆ ಆಗಿದ್ದಾರೆ. ಆದರೆ ಕೊಲೆಗೆ ಸದ್ಯ ಯಾವುದೇ ಕಾರಣ ಗೊತ್ತಾಗ್ತಿಲ್ಲ. ಸೀನ್ ಆಫ್ ಕ್ರೈಮ್ ಇಂದ ನೋಡಿ ಭಾಳಷ್ಟು ವಿಷಯ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದೀವಿ, ಈಗ ಎಲ್ಲ ವಿಷಯ ಈ ಸ್ಟೇಜ್ನಲ್ಲಿ ಮಾತಾಡೋದೇ ಚಲೋ ಆಗಲ್ಲ. ಸೊ ಸದ್ಯಕ್ಕೆ ನಮ್ಮ ಪರ್ಪಸ್ ಈಗ ಎಷ್ಟು ಬೇಗ ಹಿಡಿಬೇಕಾದರೆ ಅಷ್ಟು ಬೇಗ ಹಿಡಿಬೇಕು. ಇಲ್ಲ, ನಾನು ಅವುಗಳ ಬಗ್ಗೆ ದೀರ್ಘವಾಗಿ ಪೊಲೀಸರ ಜೊತೆಗೆ ಚರ್ಚೆ ಮಾಡಿಲ್ಲ. ನಮ್ಮ SP ಅವರು ಸ್ಥಳದ ಮೇಲೆ ಇದ್ದಾರೆ, ನಾವು ಸಾರ್ವಜನಿಕರ ಜೊತೆಗೇ ಇದ್ದೇವೆ. ವಿಚಾರ ಮಾಡೋದಾಗಲಿ ಅದನ್ನು ಕೇಳೋದಾಗಲಿ ಇದು ಸಂದರ್ಭ ಅಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಸಚಿವ HK ಪಾಟೀಲ್ ಹಾಗೂ ಬಿಜೆಪಿ MLC SV ಸಂಕನೂರು ಭೇಟಿ ಮಾಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಇನ್ನು ಉತ್ತರ ವಲಯ IGP ವಿಕಾಸ್ ಕುಮಾರ್ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿದ್ರು. ಗದಗ SP BS ನೇಮಗೌಡ ಅವರ ನೇತೃತ್ವದಲ್ಲಿ 5 ತಂಡವನ್ನು ರಚನೆ ಮಾಡಿದ್ದು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಒಟ್ಟಾರೆ ಗದಗ ಇತಿಹಾಸದಲ್ಲಿ ಫಸ್ಟ್ ಟೈಮ್ 4 ಜನ ಹತ್ಯೆ ಆಗಿದೆ. ರಾಜಕೀಯ ಹಿನ್ನೆಲೆ, ರಿಯಲ್ ಎಸ್ಟೇಟ್, ಕೌಟುಂಬಿಕ ಕಲಹ ಸೇರಿದಂತೆ ಎಲ್ಲ ಆಂಗಲ್ಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆದರೆ ಒಂದೇ ಕುಟುಂಬದ 4 ಜನರ ಹತ್ಯೆ ಮಾಡುವಷ್ಟು ದ್ವೇಷ ಏನು ಎನ್ನುವುದು ಪೊಲೀಸರ ಸಮಗ್ರ ತನಿಖೆಯಿಂದ ಬಹಿರಂಗವಾಗಬೇಕಾಗಿದೆ. ಮಂಜುನಾಥ್, ಜಿ ಕನ್ನಡ ನ್ಯೂಸ್, ಗದಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.